ಹಲೋ, ನಮ್ಮಪ್ಪ ನಂಬರ್ ಕೊಟ್ಟರು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಮ್ಮೂರ ಹತ್ರ ಕೆರೆ ಇದೆಯಲ್ಲ, ಅಲ್ಲಿ ಬಂದುಬಿಡಿ. ನಾನು ಜೀವನ್. ಒಬ್ಳು ಕಾರಣ ಇಲ್ಲದೇ ಬಿಟ್ಟೋದ್ಲು. ಆದರೂ ಇವತ್ತು ಇನ್ನೊಬ್ಳನ್ನ ಮೀಟ್ ಆಗೋಕ್ಕೆ ಬಂದಿದ್ದೀನಿ. ನೀವು ಅಂದ್ಕೊಳ್ಬೋದು ಒಬ್ಳು ಸಾಕಾಗಲಿಲ್ವಾ ಅವನಿಗೆ ಅಂತ. ಬಟ್ ನಾನು ಬಂದಿರೋದು ನಮ್ಮ ಅಪ್ಪ ಅಮ್ಮನ ಖುಷಿಗೋಸ್ಕರ. ಹಾಗಂತ ಆ ಹುಡುಗಿನ ಮದುವೆಯಾಗಿ ಅವಳ ಲೈಫ್ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಮದುವೆ ಕ್ಯಾನ್ಸಲ್ ಆಗೋ ಥರ ಮಾಡ್ತೀನಿ. ನಾನು ಸಾರಿ ನಿವೇದಿತಾ. ಮನಸ್ಸಲ್ಲೊಬ್ಬನ ಇಟ್ಕೊಂಡು ಇನ್ನೊಬ್ಬನ ಮೀಟ್ ಆಗೋಕ್ಕೆ ಹೋಗ್ತಿದ್ದೀನಿ. ಕಾರಣ ಅಪ್ಪ ಅಮ್ಮನ ಖುಷಿಗೋಸ್ಕರ. ಹಾಗಂತ ನನ್ನ ಫೀಲಿಂಗ್ಸ್ನ ನಾನು ಸಾಯಿಸೋಕೆ ಇಷ್ಟ ಇಲ್ಲ. ಸೊ ಕ್ಯಾನ್ಸಲ್. ಜೀವನ್ ಅಂತ. ಹಾಂ, ಗೊತ್ತಾಯಿತು. ಪಪ್ಪ ಹೇಳಿದ್ರು. ಸಾರಿ ನಿವೇದಿತಾ. ಗೊತ್ತಾಯಿತು. ಹೇಳಬೇಕು ಅಂದರೆ ನನಗೆ ಮದುವೆನೇ ಇಷ್ಟ ಇಲ್ಲ. ಪಪ್ಪ ಮಮ್ಮಿ ಖುಷಿಗೋಸ್ಕರ ಒಪ್ಕೊಂಡಿದ್ದು ಅಷ್ಟೇ. ನಾನು ಕೂಡ. ಅಂದರೆ ಪ್ರೀತಿ ಮಾಡಿದವಳು ಕಾರಣ ಇಲ್ಲದೆ ಬಿಟ್ಟು ಹೊಸ ಪ್ರೀತಿ ಹುಡುಕ್ತಾ ಹೋದ್ಲು. ಪ್ರೀತಿ ಮೇಲಿದ್ದ ನಂಬಿಕೆನೇ ಹೋಯ್ತು ನನಗೆ. ಮತ್ತೆ ನಂಬಿಕೆ ಇಲ್ದಿರೋ ಪ್ರೀತಿ ಹುಡುಕ್ತಾ ಇಲ್ಲಿಗೆ ಬಂದ್ರಿ? ಅಪ್ಪ ಅಮ್ಮನ ಖುಷಿಗೋಸ್ಕರ. ಯಾಕೆ? ಏನಿಲ್ಲ ಜೀವನ್, ಕನ್ನಡಿಲಿ ನನ್ನನ್ನೇ ನಾನು ನೋಡ್ಕೊಳ್ಳೋ ಹಾಗಿದೆ ನಿಮ್ಮ ಸ್ಟೋರಿ. ಸೊ ಅರ್ಥ ಆಗಲಿಲ್ಲ. ನಾನು ಕೂಡ ನಿಮ್ಮ ಹಾಗೆ ಒಬ್ಬನ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಎಲ್ಲ ಸರಿಯೇ ಇತ್ತು. ಅವನು ಕೂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಫ್ಯಾಮಿಲಿಲಿ ಕೂಡ ಒಪ್ಸಿದ್ದ. ಬಟ್ ನನಗೆ ಗೊತ್ತಾಗಲೇ ಇಲ್ಲ ಇದೆಲ್ಲ ಬೇರೆ ಹುಡುಗಿ ಜೊತೆ ಅಂತ. ಮತ್ತು ನಿಮ್ಮ ಜೊತೆ ಇದ್ದಿದ್ದು, ಪ್ರೀತಿ ಮಾಡಿದ್ದು ಇದೆಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಪ್ಲ್ಯಾನ್? ಮನಸ್ಸು ತುಂಬ ನೋವಿಟ್ಕೊಂಡು ಇನ್ನೇನು ಪ್ಲ್ಯಾನಿಂಗ್ ಇರುತ್ತೆ? ಪಪ್ಪ ಮಮ್ಮಿ ಖುಷಿಗೋಸ್ಕರ ನಿಮ್ಮ ಜೊತೆ ದೇಹ ಹಂಚ್ಕೊಂಡು ಜೀವನ ಪೂರ್ತಿ ನನ್ನ ಪ್ರೀತಿ ನೆನಪು ಮಾಡಿಕೊಂಡು ಹೀಗೆ ಒಂದಿನ ಕಣ್ಮುಚ್ಚೋದು ಅಂತ ಅಂದ್ಕೊಂಡೆ. ಬಟ್ ಆಗೋಲ್ಲ. ಅವನ ಪ್ರೀತಿ ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಆ ಪ್ರೀತಿ ಮಾಡಿದ ಟೈಮ್, ಅವನನ್ನು ಕೇರ್ ಮಾಡಿದ ರೀತಿ, ಇದ್ಯಾವುದೂ ಸುಳ್ಳಾಗಿರಲಿಲ್ಲ. ಸೊ ನಿಮ್ಗೆ ಸುಳ್ಳು ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದೆ. ನಾನು ಕೂಡ ಸೇಮ್ ಮೈಂಡ್ಸೆಟ್ನಲ್ಲಿ ಬಂದೆ. ಬಟ್ ನಾವು ಅಂದ್ಕೊಂಡಿರೋದು ಸುಳ್ಳು ಅನ್ನಿಸ್ತಿದೆ. ಏನು ಹೇಳ್ತಾ ಇದ್ದೀರಾ? ಹೌದು, ನಾವಿಬ್ಬರು ಮೀಟ್ ಆಗಿದ್ದು ನಮಗೋಸ್ಕರ ಅಲ್ಲ, ನಮ್ಮ ತಂದೆ ತಾಯಿಗೋಸ್ಕರ, ಅವ್ರ ಖುಷಿಗೋಸ್ಕರ. ಎಸ್, ನಮ್ಮನ್ನು ಬಿಟ್ಟೋಗಿರೋರಿಬ್ಬರು ಕೂಡ ಅವ್ರ ಖುಷಿಗೋಸ್ಕರನೇ, ಅವ್ರ ಲೈಫ್ಗೋಸ್ಕರನೇ ಬಿಟ್ಟೋಗಿದ್ದು. ಮಧ್ಯೆ ಅವ್ರ ತಪ್ಪೇನಿಲ್ಲ. ಇಲ್ಲಿ ತಪ್ಪು ಮಾಡ್ತಿರೋದೇ ನಾವಿಬ್ಬರು ಅನ್ನಿಸ್ತಿದೆ. ಅಂದರೆ ಬೆಳಕಲ್ಲಿರೋ ಲೈಫ್ನ ಬಿಟ್ಬಿಟ್ಟು ಬರೀ ಕತ್ಲೆಯಲ್ಲಿರೋ ಪ್ರೀತಿನ ಹುಡುಕಿದ್ವಿ. ನಮ್ಮ ತಂದೆ ತಾಯಿಗೋಸ್ಕರ, ನಮಗೋಸ್ಕರ ನಾವು ಯಾವತ್ತೂ ಯೋಚನೆನೂ ಮಾಡಲಿಲ್ಲ. ನಿಮಗಿಷ್ಟ ಅಂದರೆ ಅವ್ರಿಗಿಂತ ನಾವು ಖುಷಿಯಾಗಿರ್ತೀವಿ ಅಷ್ಟೇ, ಪ್ರೀತಿಯಿಂದ ಕೂಡ. ಇದೆಷ್ಟು ಸರಿ ಅಂತ ಗೊತ್ತಿಲ್ಲ, ಬಟ್ ಅನಿಸಿದ್ದು ಹೇಳಿದ್ದೀನಿ ನಿವೇದಿತಾ. ಇವನು ಒಬ್ಬಳನ್ನ ಇಷ್ಟಪಟ್ಟು ಅದು ಹೆಂಗೆ ಹೀಗೆಲ್ಲ ಮಾತಾಡ್ತಾನೆ ಅಂದ್ಕೊಳ್ತಿರೋ ಏನೋ. ಇಬ್ಬರಿಗೂ ಕೂಡ ಕಾರಣ ಇಲ್ಲದೆ ಪ್ರೀತಿ ಅನ್ನೋದು ಮುಂದೆ ಇತ್ತು. ಬಟ್ ಫೀಲಿಂಗ್ಸ್ ಜೊತೆ ಆಟ ಆಡಿ ನಮ್ಮನ್ನು ಬಿಟ್ಟೋಗಿದ್ದಾರೆ. ಇರ್ಬೋದು, ಆದರೂ ಪ್ರೀತಿನೇ ಅಲ್ವಾ ಜೀವನ್. ಅವನ ಪ್ಲೇಸಲ್ಲಿ ಬೇರೆ ಯಾರನ್ನೂ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಸೇಮ್ ನನಗೂ ಕೂಡ ಅದೇ ಫೀಲ್. ಅವಳನ್ನ ಬಿಟ್ಟು ಇನ್ಯಾರನ್ನೂ ಇಮೇಜ್ ಮಾಡೋಕ್ಕಾಗ್ತಿಲ್ಲ. ಬಟ್ ಲೈಫಲ್ಲಿ ಪ್ರೀತಿ ಅನ್ನೋದು ಒಂದು ಪಾರ್ಟ್ ಅಲ್ವಾ, ಮತ್ತು ನಮ್ಮ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಲ್ವಾ. ಹೀಗೆ ಇರಬೇಕು ಅಂತೇನಿಲ್ವಲ್ಲ. ನಾವಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೊಸ ಪ್ರೀತಿನೇ ಹುಟ್ಬೋದು ಅಲ್ವಾ. ನೀವಿನ್ಮೇಲೆ ನಿವೇದಿತಾ ಅನ್ಬೇಡಿ, ನಿವಿ ಅನ್ನಿ. ಇದು ಫಸ್ಟ್ ಮೀಟ್ ಅಲ್ಲ, ಬೆಸ್ಟ್ ಮೀಟ್. ಥ್ಯಾಂಕ್ ಯು ನಿವಿ.